ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಗೊತ್ತೇ ಇದೆ, ಭಾರತ ಸರ್ಕಾರ ಚೀನಾದ 59 ಆ್ಯಪ್ಗಳನ್ನು ನಿಷೇಧಿಸಿದೆ. ಅವು ಭಾರತೀಯರ ಡಾಟಾ ಪ್ರೈವಸಿಗೆ ಹಾಗೂ ಭಾರತದ ಸಾರ್ವಭೌಮತ್ವಕ್ಕೆ ಅಪಾಯ ಉಂಟು ಮಾಡ್ತಿರೋ ಕಾರಣ ಅವುಗಳನ್ನು ನಿರ್ಬಂಧಿಸೋ ಕ್ರಮ ಕೈಗೊಂಡಿರೋದಾಗಿ ವಾರ್ತಾ ಸಚಿವರು ಟ್ವೀಟ್ ಮಾಡಿದ್ದಾರೆ. ಇದೇನೋ ಒಳ್ಳೆ ಸುದ್ದಿನೇ, ಆದರೆ ಈಗ ಇಷ್ಟು ದಿನ ಚೀನಾ ಆ್ಯಪ್ಗಳ ಮೇಲೆ ಡಿಪೆಂಡ್ ಆಗಿದ್ದವರಿಗೆ ಪರ್ಯಾಯ ಆ್ಯಪ್ಗಳು ಕೂಡ ಬೇಕಲ್ಲ. ಹಾಗಾದರೆ ನಿಷೇಧಿತ ಆ್ಯಪ್ಗಳಿಗೆ ಪರ್ಯಾಯವಾಗಿ ನಾವು ಯಾವೆಲ್ಲ ಆ್ಯಪ್ಗಳನ್ನು ಬಳಕೆ ಮಾಡಬಹುದು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಬಿಡೋಣ. ಝೂಮ್ ವಿಡಿಯೋ ಕಾಲ್ ಇವತ್ತು ಭಾರತದಲ್ಲಿ ಲಾಕ್ಡೌನ್ ಆದಮೇಲೆ ಅತಿ ಹೆಚ್ಚಾಗಿ ಬಳಕೆಯಲ್ಲಿದ್ದ ಆ್ಯಪ್. ಆಫೀಸ್ಗಳ ವಿಡಿಯೋ ಕಾನ್ಫರೆನ್ಸ್ಗಳಿಂದ ಹಿಡಿದು ಮಕ್ಕಳ ಆನ್ಲೈನ್ ಕ್ಲಾಸ್ಗಳವರೆಗೆ ಇವತ್ತು ನಾವು ಅತಿ ಹೆಚ್ಚು ಬಳಕೆ ಮಾಡ್ತಾ ಇದ್ದದ್ದು ಇದೇ ಝೂಮ್ ಆ್ಯಪನ್ನು. ಕೆಲ ಬಾರಿ ವಿಡಿಯೋ ಕಾನ್ಫರೆನ್ಸ್ಗಳ ನಡುವೆ ಅಶ್ಲೀಲ ವಿಡಿಯೋಗಳು ಬಂದು ಈ ಆ್ಯಪ್ಗಳು ಸೇಫ್ ಅಲ್ಲ, ಇದನ್ನು ಯಾರು ಬೇಕಾದರೂ ಹ್ಯಾಕ್ ಮಾಡಬಹುದು ಅನ್ನೋ ಆರೋಪಗಳು ಶುರುವಾಗಿದ್ವು. ಹಾಗಾದರೆ ಇದಕ್ಕೆ ಪರ್ಯಾಯ ಏನು ಅಂದರೆ ಜಿಯೋ ಮೀಟ್ ಇದೆ, ಇದು ಭಾರತೀಯ ಆ್ಯಪ್. ಇದಲ್ಲದೆ ಸಿಸ್ಕೋ ವೆಬೆಕ್ಸ್ ಅಂತ ಒಂದಿದೆ, ಅದನ್ನು ಕೂಡ ನೀವು ಬಳಸಬಹುದು. ಈ ಎರಡು ಅಲ್ಲದೆ ಸೇ ನಮಸ್ತೆ ವಿಡಿಯೋ ಕಾನ್ಫರೆನ್ಸಿಂಗ್ ಆ್ಯಪ್ ಅಂತ ಕೂಡ ಒಂದಿದೆ. ಸದ್ಯಕ್ಕೆ ಇದನ್ನು ಡೌನ್ಲೋಡ್ ಮಾಡಿಕೊಂಡಿರೋರ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಮುಂದೆ ಬಳಕೆದಾರರು ಹೆಚ್ಚಾದರೆ ಇದು ಹೆಚ್ಚು ಡೌನ್ಲೋಡ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಇವಲ್ಲದೆ ನಮ್ಮ ಬೆಂಗಳೂರಿನ ಹುಡುಗರೇ ಸಿದ್ಧಪಡಿಸಿರುವಂಥ, ಬೆಂಗಳೂರಲ್ಲೇ ಹುಟ್ಕೊಂಡಂಥ, ನಮ್ಮ ಕನ್ನಡಿಗ ಹುಡುಗರಿಗೆ ಸೇರಿದಂಥ vidphone.me ಅನ್ನೋ ಇನ್ನೊಂದು ಆ್ಯಪ್ ಇದೆ. ಅದನ್ನು ಕೂಡ ನಾವು ವಿಡಿಯೋ ಕಾನ್ಫರೆನ್ಸ್ಗಳಿಗೆ ಬಳಕೆ ಮಾಡ್ಕೋಬಹುದು. ಇನ್ನು ಟಿಕ್ ಟ್ಯಾಕ್, ಅದಂತೂ ಅದು ಎಷ್ಟು ಜನರ ಜೀವ ತೆಗೆದುಬಿಡ್ತೋ ಗೊತ್ತಿಲ್ಲ. ಅದರ ಸಿಇಒ ಭಾರತದಲ್ಲಿ ಅತಿ ಹೆಚ್ಚು ಸೋಮಾರಿಗಳಿದ್ದಾರೆ, ಹೀಗಾಗಿನೇ ನಮ್ಮ ಟಿಕ್ ಟ್ಯಾಕ್ ಭಾರತದಲ್ಲಿ ಹೆಚ್ಚು ಬಳಕೆ ಆಗ್ತಿದೆ ಅನ್ನೋ ದುರಹಂಕಾರದ ಮಾತುಗಳನ್ನು ಕೂಡ ಆಡಿದ್ದ. ಆ ಟಿಕ್ ಟ್ಯಾಕ್ ಕೂಡ ಈಗ ನಿರ್ಬಂಧಕ್ಕೆ ಒಳಗಾಗಿದೆ. ಅದರ ಜೊತೆಗೆ ಇದೇ ಥರದ ಲೈಕಿ, ಹಲೋ, ವಿಗೋ ವಿಡಿಯೋ ಮುಂತಾದ ಇನ್ನಷ್ಟು ವಿಡಿಯೋ ಆ್ಯಪ್ಗಳು ಕೂಡ ಈಗ ನಿರ್ಬಂಧಕ್ಕೊಳಗಾಗಿವೆ. ಟಿಕ್ ಟ್ಯಾಕ್ನಂಥ ಆ್ಯಪ್ಗೆ ಬದಲಾಗಿ ಭಾರತೀಯ ಆ್ಯಪ್ ಬಂದಿದೆ. ಅದರ ಹೆಸರು ಚಿಂಗಾರಿ. ಇದು ಈಗಾಗಲೇ ಮಿಲಿಯನ್ ಗಟ್ಟಲೆ ಡೌನ್ಲೋಡ್ ಆಗೋದಕ್ಕೆ ಶುರುವಾಗಿದೆ. ಇದಲ್ಲದೆ ಶೇರ್ ಚಾಟ್ ಅನ್ನೋ ಇನ್ನೊಂದು ಆ್ಯಪ್ ಕೂಡ ಇದೆ. ಅದು ಭಾರತದಲ್ಲಿ ಸುಮಾರು 80 ಮಿಲಿಯನ್ ಬಳಕೆದಾರರನ್ನು ಹೊಂದಿದೆ. ಅದು ಕೂಡ ಭಾರತೀಯ ಮೂಲದ ಆ್ಯಪ್ ಆಗಿದೆ. ಇನ್ನು ಕ್ಯಾಮ್ ಸ್ಕ್ಯಾನರ್, ಭಾರತದಲ್ಲಿ ಸಾಕಷ್ಟು ಜನ ಅನೇಕ ಕಾರಣಗಳಿಂದ ಬಳಕೆ ಮಾಡ್ತಿದ್ದ ಆ್ಯಪ್ ಇದು. ಯಾವುದೇ ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡಿ ಕಳುಹಿಸಿಕೊಡೋದಕ್ಕೆ ಇದನ್ನು ಹೆಚ್ಚು ಬಳಕೆ ಮಾಡಲಾಗ್ತಾ ಇತ್ತು. ಇದಕ್ಕೆ ಬದಲಾಗಿ ಸಾಕಷ್ಟು ಪರ್ಯಾಯಗಳು ಕೂಡ ನಮ್ಮ ಮುಂದಿವೆ. ಆ ಪೈಕಿ ಒಂದು ಡಾಕ್ ಸ್ಕ್ಯಾನರ್, ಅದಲ್ಲದೆ ಮೈಕ್ರೋಸಾಫ್ಟ್ ಆಫೀಸ್ ಲೆನ್ಸ್ ಇದೆ, ಅಡೋಬ್ ಸ್ಕ್ಯಾನರ್ ಇದೆ. ಹೀಗೆ ಸಾಕಷ್ಟು ಸ್ಕ್ಯಾನಿಂಗ್ ಆ್ಯಪ್ಗಳಿವೆ, ಅವುಗಳನ್ನು ನಾವು ಬಳಕೆ ಮಾಡಬಹುದು. ಇನ್ನು ಸ್ಕ್ಯಾನ್ ಮಾಡಿದ ಡಾಕ್ಯುಮೆಂಟ್ಗಳನ್ನು, ಫೋಟೋಗಳನ್ನು ಹಾಗೆ ವಿಡಿಯೋಗಳನ್ನು ಸ್ನೇಹಿತರ ಜೊತೆ ಹಂಚಿಕೊಳ್ಳೋದಕ್ಕೆ ಶೇರ್ ಇಟ್ ಅನ್ನು ನಾವು ಬಳಕೆ ಮಾಡ್ತಾ ಇದ್ವಿ. ಅದರ ಬದಲಾಗಿ ಶೇರ್ ಆಲ್ ಇದೆ, ಅದನ್ನು ಬಳಸಬಹುದು. ಇದು ಭಾರತೀಯ ಆ್ಯಪ್ ಕೂಡ. ಇದರ ಮೂಲಕ ನೀವು ಈ ಹಿಂದಿನಂತೆ ವಿಡಿಯೋ, ಫೋಟೋ ಮುಂತಾದವುಗಳನ್ನು ಶೇರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಶಾಪಿಂಗ್ ಆ್ಯಪ್ಗಳಾಗಿದ್ದ ಅಲಿ ಎಕ್ಸ್ಪ್ರೆಸ್, ಕ್ಲಬ್ ಫ್ಯಾಕ್ಟರಿ ಹಾಗೂ ಶೈನ್ಗಳನ್ನು ನಿರ್ಬಂಧಕ್ಕೆ ಒಳಪಡಿಸಲಾಗಿದೆ. ಇದರ ಬದಲಿಗೆ ಮಿಂತ್ರಾ ಇದೆ, ಅಜಿಯೋ ಇದೆ, ಲೈಮ್ ರೋಡ್ ಇದೆ, ಟಾಟಾ ಕ್ಲಿಕ್ ಇದೆ. ಇವೆಲ್ಲ ಭಾರತೀಯ ಆ್ಯಪ್ಗಳು. ಇದಲ್ಲದೆ ಇನ್ನೂ ಸಾಕಷ್ಟು ಶಾಪಿಂಗ್ ಆ್ಯಪ್ಗಳು ನಮಗೆ ಲಭ್ಯ ಇವೆ. ಅದರಲ್ಲಿ ಚೀನಿ ಅಲ್ಲದ ಯಾವ ಆ್ಯಪ್ ಅನ್ನು ಬೇಕಾದರೂ ನಾವು ಬಳಕೆ ಮಾಡಬಹುದು. ವಿವಾ ವಿಡಿಯೋಗೆ ಬದಲಾಗಿ ಕೈನ್ ಮಾಸ್ಟರ್ಸ್ ಅನ್ನು ಬಳಸಬಹುದು, ಇದು ಕೊರಿಯನ್ ಆ್ಯಪ್. ಇನ್ನು ಬ್ಯೂಟಿ ಪಲ್ಸ್ಗೆ ಬದಲಾಗಿ ಸೆಲ್ಫಿ ಕ್ಯಾಮರಾ, ಪಿಕ್ಸ್ ಆ್ಯಪ್, ಹೀಗೆ ಸಾಕಷ್ಟು ಆ್ಯಪ್ಗಳನ್ನು ನೀವು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಟರ್ಬೋ ವಿಪಿಎನ್ಗೆ ಬದಲಾಗಿ ಸ್ವಿಟ್ಜರ್ಲ್ಯಾಂಡ್ನ ಪ್ರೋಟೋನ್ ವಿಪಿಎನ್ ಇದೆ. ಆ್ಯಪ್ ಲಾಕ್ಗೆ ಬದಲಾಗಿ ನಾಟನ್ ಆ್ಯಪ್ ಲಾಕ್ ಬಳಸಬಹುದು. ಅವರದ್ದೇ ಆಂಟಿವೈರಸ್ ಕೂಡ ಬರುತ್ತೆ. ಇದು ಅಮೆರಿಕ ಕಂಪನಿಗೆ ಸೇರಿದ ಆ್ಯಪ್ ಆಗಿದೆ. ಇದಲ್ಲದೆ ಕ್ಲೀನ್ ಮಾಸ್ಟರ್ಸ್, ಡಿಯು ಸ್ಪೀಡ್ ಬೂಸ್ಟರ್ಸ್ಗೆ ಬದಲಾಗಿ ಸಿ ಕ್ಲೀನರ್ ಅನ್ನು ನೀವು ಬಳಸಬಹುದು. ನಾಟನ್ ಕ್ಲೀನರ್ ಆ್ಯಪ್ ಕೂಡ ಇದೆ. ಎರಡೂ ಚೀನಿ ಆ್ಯಪ್ಗಳಲ್ಲ, ಇವುಗಳನ್ನು ಬಳಕೆ ಮಾಡಬಹುದು. ಇನ್ನೊಂದು ಯುಜಿ ಬ್ರೌಸರ್. ನಾವು ಖರೀದಿ ಮಾಡೋ ಚೀನಿ ಮೊಬೈಲ್ಗಳಲ್ಲಿ ಈ ಯುಜಿ ಬ್ರೌಸರ್ನ ಬಿಲ್ಟ್ ಇನ್ ಆ್ಯಪ್ ಆಗಿ ಕೊಡಲಾಗ್ತಾ ಇತ್ತು. ಇದು ಎಷ್ಟು ಬಲಿಷ್ಠಗೊಂಡಿತ್ತು ಅಂದರೆ ಭಾರತದಲ್ಲಿ ನ್ಯೂಸ್ ಅಗ್ರಿಗೇಟರ್ ಆ್ಯಪ್ ಆಗಿ ಕೂಡ ಇದು ಕೆಲಸ ಮಾಡ್ತಾ ಇತ್ತು. ಒಂದು ದೇಶದಲ್ಲಿ ವಿದೇಶಿ, ಅದರಲ್ಲೂ ಶತ್ರು ದೇಶದ ನ್ಯೂಸ್ ಆ್ಯಪ್ ಅಥವಾ ನ್ಯೂಸ್ ಅಗ್ರಿಗೇಟರ್ ಆ್ಯಪ್ಗಳು ಹುಟ್ಕೊಂಡು ಬಿಟ್ರೆ ಅದು ತುಂಬಾನೇ ಅಪಾಯಕಾರಿ ಬೆಳವಣಿಗೆ ಅನ್ನಿಸ್ಕೊಳ್ಳುತ್ತೆ. ಈಗ ಯುಸಿ ಬ್ರೌಸರ್ ಕೂಡ ನಿರ್ಬಂಧಿತಗೊಂಡಿದೆ. ಇನ್ನು ಅದಕ್ಕೆ ಪರ್ಯಾಯವಾಗಿ ನಮ್ಮಲ್ಲಿ ಜಿಯೋ ಬ್ರೌಸರ್ ಶುರುವಾಗಿದೆ. ಇದಲ್ಲದೆ ಎಪಿಕ್ ಬ್ರೌಸರ್ ಇದೆ. ಇವೆರಡು ಭಾರತೀಯ ಮೂಲದ ಬ್ರೌಸರ್ಗಳಾಗಿವೆ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ಕ್ರೋಮ್ ಬ್ರೌಸರ್ ಇದೆ. ಇದು ಅಮೆರಿಕ ಮೂಲದ ಬ್ರೌಸರ್ ಆಗಿದ್ದು ಸೇಫ್ ಅಂತ ಕೂಡ ಅನ್ನಿಸ್ಕೊಂಡಿದೆ. ಇನ್ನು ವಿಚಾಟ್, ಇದನ್ನ ನಿರ್ಬಂಧಿತ ಪಟ್ಟಿಗೆ ಸೇರಿಸಲಾಗಿದೆ. ಇದು ಕೂಡ ಮೆಸೆಂಜರ್ ಆ್ಯಪ್ ಆಗಿದ್ದು ಅದರ ಬದಲಿಗೆ ನಾವು ಸಾಕಷ್ಟು ಬೇರೆ ಬೇರೆ ಆ್ಯಪ್ಗಳನ್ನು ಈಗಾಗಲೇ ಬಳಸ್ತಾ ಇದ್ದೀವಿ. ಅಮೆರಿಕದ ವಾಟ್ಸಪ್ ಇದೆ, ಅದಕ್ಕೆ ಅತಿ ಹೆಚ್ಚು ಬಳಕೆದಾರರು ಇದ್ದಾರೆ. ಸಿಗ್ನಲ್ ಮೆಸೆಂಜರ್ ಇದೆ, ಇದು ಕೂಡ ಅಮೆರಿಕದ ಆ್ಯಪ್ ಆಗಿದೆ. ಇನ್ನು ಇದಲ್ಲದೆ ಟೆಲಿಗ್ರಾಮ್ ಇದೆ. ಈಗಾಗಲೇ ಸಾಕಷ್ಟು ಜನ ಇದನ್ನು ಬಳಕೆ ಕೂಡ ಮಾಡ್ತಾ ಇದ್ದಾರೆ. ರಷ್ಯನ್ ಸಹೋದರರಿಬ್ಬರು ಆರಂಭಿಸಿದ
ಟೆಲಿಗ್ರಾಮ್ ಆ್ಯಪ್ ಈಗ ಜರ್ಮನಿಯಿಂದ ಕಾರ್ಯನಿರ್ವಹಿಸುತ್ತೆ. ಇನ್ನು WPS ಆಫೀಸ್ ಅನ್ನೋ ಆ್ಯಪ್ಗೆ ಬದಲಾಗಿ ಮೈಕ್ರೋಸಾಫ್ಟ್ ಆಫೀಸ್ ಇದೆ. ಇದು ಅಮೆರಿಕಾ ಬೇಸ್ಡ್ ಆ್ಯಪ್ ಆಗಿದೆ. ಇದನ್ನು ಬೇಕಾದರೂ ನೀವು ಬಳಕೆ ಮಾಡಬಹುದು. ಇವು ಸಾಮಾನ್ಯವಾಗಿ ನಾವು ಅತಿ ಹೆಚ್ಚು ಬಳಕೆ ಮಾಡ್ತಿದ್ದ ಆ್ಯಪ್ಗಳು. ಇವಲ್ಲದೆ ಇನ್ನೂ ಸಾಕಷ್ಟು ಆ್ಯಪ್ಗಳನ್ನು ಮತ್ತು ಇದೇ ಥರದ ಆ್ಯಪ್ಗಳನ್ನು ಭಾರತ ಸರ್ಕಾರ ನಿರ್ಬಂಧಿತ ಆ್ಯಪ್ಗಳ ಪಟ್ಟಿಗೆ ಸೇರಿಸಿದೆ. ಸ್ನೇಹಿತರೆ, ಇದು ನಾವು ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಂಥ ಮತ್ತು ಈಗ ಬ್ಯಾನ್ ಆಗಿರುವಂಥ ಚೀನಿ ಆ್ಯಪ್ಗಳಿಗೆ ಪರ್ಯಾಯವಾಗಿ ನಾವು ಬಳಕೆ ಮಾಡಬಹುದಾದ ಆ್ಯಪ್ಗಳಾಗಿವೆ. ಇವುಗಳಲ್ಲಿ ಕೆಲವು ಇಂಡಿಯನ್ ಆ್ಯಪ್ಗಳಿವೆ, ಇನ್ನು ಕೆಲವು ಚೀನಾ ಅಲ್ಲದ ವಿದೇಶಿ ಆ್ಯಪ್ಗಳಿವೆ. ಸದ್ಯಕ್ಕೆ ನಾವು ಕೆಲ ವಿದೇಶಿ ಆ್ಯಪ್ಗಳ ಮೇಲೆ ಡಿಪೆಂಡ್ ಆಗಲೇಬೇಕಾಗಿದೆ. ಆದರೆ ಅದು ಚೀನಾ ಅಥವಾ ಬೇರಿನ್ಯಾವುದೇ ನಮ್ಮ ಶತ್ರು ದೇಶದ ಆ್ಯಪ್ ಆಗದೇ ಇದ್ದರೆ ಅಷ್ಟು ಸಾಕು, ಮತ್ತು ನಾವು ಅದನ್ನು ನೋಡಿಕೊಂಡು ನಮ್ಮ ಮೊಬೈಲ್ಗಳಿಗೆ ಡೌನ್ಲೋಡ್ ಮಾಡಿಕೊಂಡ್ರೆ ಆಯಿತು. ಇನ್ನು ನಿಮಗೆ ಗೊತ್ತೇ ಇದೆ, ಅವಶ್ಯಕತೆ ಅನ್ನೋದು ಅನ್ವೇಷಣೆಯ ತಾಯಿ ಅಂತಾರೆ. ಈಗ ಚೀನಾದ ಆ್ಯಪ್ಗಳು ಬ್ಯಾನ್ ಆಗಿವೆ ಅಂದಮೇಲೆ ಭಾರತೀಯ ಯುವ ಉತ್ಸಾಹಿ ಮನಸ್ಸುಗಳು ಇನ್ನಷ್ಟು ಆ್ಯಪ್ಗಳನ್ನು ಖಂಡಿತ ಕ್ರಿಯೇಟ್ ಮಾಡ್ತಾರೆ. ಅವುಗಳಿಗೆ ಕೂಡ ನಾವು ಬೆಂಬಲ ಕೊಡೋಣ. ಸಾಧ್ಯವಾದಷ್ಟು ಭಾರತೀಯ ವಸ್ತುಗಳನ್ನು, ಭಾರತೀಯ ಉತ್ಪಾದನೆಗಳನ್ನು ಬಳಸೋದಕ್ಕೆ ಪ್ರಯತ್ನ ಮಾಡೋಣ. ಅದಲ್ಲದೆ ಅನಿವಾರ್ಯ ಆಗಿದ್ರೆ ಮಾತ್ರ ವಿದೇಶಿ ವಸ್ತುಗಳು ನಮ್ಮ ಬಳಕೆಯ ಪಟ್ಟಿಯಲ್ಲಿ ಸೇರಲಿ. ಅಲ್ಲಿ ಕೂಡ ಸಾಧ್ಯವಾದಷ್ಟು ಚೀನೀಯರನ್ನು ದೂರ ಇಡೋಣ. ಅನಿವಾರ್ಯವಲ್ಲದೇ ಇದ್ದರೆ ಯಾವ ಚೀನಾ ವಸ್ತುವು ಕೂಡ ನಮಗೆ ಬೇಡ ಅನ್ನೋ ಸಂಕಲ್ಪ ನಮ್ಮದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.